ನೋಡು ನಿಮ್ಮ ಮಾವ ಕರ್ಯಾಕ್ ಬರ್ತಾನ ಅಂತ ಅನ್ಕೋನಿ, ಬರಲಿಲ್ಲ. ಮಗನರ ಕಲಿಸ್ತಾನ ಅಂತ ಅನ್ಕೋನಿ, ನನ್ನ ಮಗನೂ ಬರಲಿಲ್ಲ. ಅಲ್ಲ ರವಿಗೆ ಹಿಂಗೆ ಹೇಳಂತ ಹೇಳಿ ಸುಮಾಗೆ ಹೇಳಿದ್ನಿ, ಸುಮಾ ಹೇಳಿಲ್ಲ. ನನ್ನ ಮುಂದೆ ಹ್ಞೂ ಅಂತ ಹೇಳಿದ್ಲು. ಯವ್ವ ನೀ ಹೇಳಿದ್ದೀನಿ ಎಲ್ಲ ಅಣ್ಣನ ಮುಂದೆ ಹೇಳಿ, ಅಣ್ಣನ ನೀನು ಬಂದ ಕರ್ಕೊಂಡು ಬಂದಿರ್ಬೇಕು, ಹಂಗೆ ಮಾಡ್ತಾನ ಅಂತಂದ್ಲು. ಆದ್ರೆ ಈಗ ನೋಡಿದ್ರೆ ಆಕೆ ಪತ್ತೆ ಇಲ್ಲ, ಇವನು ಪತ್ತೆ ಇಲ್ಲ. ಅಂದ್ರೆ ಇವರು ಬರುವಂಗೆ ಕಾಣಿಸವಾರ. ನಾನು ಇಲ್ಲೇ ಉಳಿದು ಬಿಡ್ಬೇಕಾಗ್ತದೇನ? ನಾನು ದೊಡ್ಡ ಸ್ಥಾನ ಮಾಡ್ಕೊಂಡು ಅವ್ ಕರಿಯಾಕ್ ಬರ್ತಾನಂತ ಬಂದ್ಬಿಟ್ಟು ನಾನು. ಹೌದಕ್ಕ, ನಾನು ಹಂಗೆ ಅನ್ಕೊಂಡಿದ್ನಿ. ಆದ್ರೆ ಸನ್ನಿಕ ಇಲ್ಲಿ ನೋಡು, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ ಅವರು, ಯಾಕೆ ಬರಲಿಲ್ಲ? ಅವರೆಲ್ಲ ಗಟ್ಟಿ ನಿರ್ಧಾರ ಮಾಡ್ಯಾರ. ಹೋಗ್ಯಾಳು ಹೆಂಗೆ ಹೋಗ್ಯಾಳಲ್ಲ, ಆಕೆ ಬರಲಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಾರ ಎಲ್ಲರೂ. ಅಂದ್ರೆ ನೀನ ಹೋಗ್ಬಿಡ್ತೀನಿ ಹಂಗಾರ? ನೀನು ಹೋದ್ರೆ ಏನು ಮರ್ಯಾದೆ ಇರ್ತದ ಕಾಲಿ? ಈಗ ನೀನು ಬಂದಿ ಅಂದ್ಮೇಲೆ ನೀನ ಹೋಗ್ಬಿಟ್ರೆ ನಿನಗೆ ಮರ್ಯಾದೆನೇ ಇರಂಗಿಲ್ಲ. ಅವ್ರು ಕರಿಯಾಕೆ ಬಂದಾಗ ನೀನು ಹೋಗು, ಇಲ್ಲ ಅಂದ್ರೆ ನಿನಗೆ 3 ಕಾಸಿನ ಕಿಮ್ಮತ್ ಕೊಡಂಗಿಲ್ಲ ಅವ್ರು ನಿನಗೆ. ಹೌದಾ, ನೀ ಹೇಳೋದು ಕರೆ ಐತಿ. ನಾನು ಕರಿಯಾಕೆ ಬರ್ತಾರ ಅನ್ಕೊಂಡ ನೋಡಾಕಂತ ಬನ್ನಿ. ನಾನು ಎಷ್ಟು ವರ್ಷಾಗ ಯಾವತ್ತು ಒಂದಿರನು ನನ್ನ ಗಂಡ ನಾನು ಬಿಟ್ಟಿದ್ದವಲ್ಲ. ಆದ್ರೆ ಈಗ ಹೆಂಗದಾನ? ಸಸಿ ಅದಾಳಲ್ಲ ಮಾಡಿಕೊಡಾಕ, ಅದಕ್ಕೆ ಅದಾನೇನ? ಅಲ್ಲ ಆದರೂ ಹೆಂಡತಿ ಅನ್ನೋದು ಇಲ್ಲ ನೋಡು. ಕಾಲು ಒತ್ತುತ್ತೀನಿ, ತಲೆ ಒತ್ತುತ್ತೀನಿ. ಹಾಂ, ಈಗ ನೆನಪಿಗಿಲ್ಲ ಅಂದ್ರೆ ಹೆಂಗಿರ್ಬೇಕು ನೋಡಿ ನೀನು. ಇಂಥ ಗಂಡನ ಎಲ್ಲಿ ನೋಡಿಲ್ಲ ಬಿಡ್ ನಾನು. ಅಲ್ಲ ಮಗಾರ ಬರಬೇಕಾಗಿತ್ತಲ್ಲ. ತಾಯಿನ ಹೆಂಡ್ತಿನ ಅಷ್ಟು ನಾನು ದ್ವೇಷ ಮಾಡಿದ್ರು ನಾನು ಯವ್ವ ಯವ್ವ ಅಂತಿದ್ದ. ಈಗ ಅವನು ಸನಿಕಿಲ್ಲ. ಅವ್ನು ಹೆಂಡತಿಗೆ ಹಂಗೆ ಮಾಡಿವಲ್ಲ, ಏನಾರ ಅವ್ರ ಅಪ್ಪ ಹೇಳ್ಬೇಕು. ಇಲ್ಲ ಆಕೆ ಏನಾರ ಬುಬ್ಬನಿ ಕಿವಿ ಚುಚ್ಚಿರ್ತಾಳೆ, ಊರು ಬುಬ್ಬನಿ. ಅದಕ್ಕೆ ಬಂದಿಲ್ಲ ಕಾಣಿಸುತ್ತೆ ನಮಗ. ನನ್ನ ಮಗಳಾರ ಬರಬೇಕಾಗಿತ್ತಲ್ಲ. ಆಕೆ ಹೇಳಿದ್ನಿ ನಾನು, ಹಾಗೆ ಹೇಳಿ ಜಗಳ ಹಚ್ಚಂತೇಳಿ. ಆಕೆ ಸನಿಕ ಇಲ್ಲ. ಅಯ್ಯೋ ಅವ್ವ, ಅದು ಇಲ್ಲೇ ಕುಂತಾರು. ಇಲ್ಲೇ ಯಾಕೆ ಬಂದು ಕುಂತಾರ ಇವರು? ಇವರು ಊರಾಗಿರ್ಬೇಕಾಗಿತ್ತಲ್ಲ. ನೋಡಿದ್ರೆ ಇದೇ ಊರಾಗ ಇಲ್ಲೇ ಕುಂತಾರು. ನಾನು ನಮ್ಮ ಗೆಳತಿ ಮನೆಗೆ ಹೋಗ್ಬೇಕಂತಂದ್ರೆ ಇಲ್ಲೇನು ಮಾಡಾಕತ್ತಾರ ಇವರಿಬ್ರು? ನಾನು ಏನು ಮಾಡ್ಲಿಗ? ವಾಪಸ್ ಹೋಗ್ಬಿಡ್ಲೇನ? ಅಯ್ಯೋ ಮಾವ ಬೇರೆ ನಾನು ನೋಡ್ಬಿಟ್ಟಲ್ಲ, ಏನು ಮಾಡ್ಲಿಗ? ಹೋಗುನು, ಸುಮ್ಮನೆ ಹೋಗ್ತಾನೆ. ಏನು ಸುಮ್ಮ ನೋಡಿದ್ರೆ ಹಂಗೆ ಹೋಗ್ಬೇಕಂತ ಅನ್ಕೊಂಡ್ಬಿಟ್ಟಿಯೇನ? ಯಾಕ ಅಲ್ಲೇ ನಿಂತಿದ್ದಿ? ಮುಂದೆ ಬರುವಲ್ಲಿ. ನಾನೇನೋ ನೀನು ಮುಂದೆ ಬರ್ತೀಯ ಅಂತ ಅನ್ಕೊಂಡು ನಾನು. ಆದ್ರೆ ನೀನು ನೋಡಿದ್ರೆ ನಮ್ಮನ್ನಿಬ್ಬರನ್ನೂ ನೋಡಿ ಅಲ್ಲೇ ನಿಂತ್ಬಿಟ್ಟಿಲ್ಲ. ಯಾಕೆ ನಾವು ಊರಾಗದ ಅಂತ ಅನ್ಕೊಂಡ್ಬಿಟ್ಟಿದ್ದೀನ? ನಮ್ಮಲ್ಲಿ ನೋಡಿ ನಿನಗೆ ಆಶ್ಚರ್ಯ ಆಗ್ಬಿಡ್ತಾನ? ಏನು ಹೇಳೋದಪ್ಪ ಈಗ? ಏನಾದರೂ ಮ್ಯಾನೇಜ್ ಮಾಡಿ ನಾನು ಸುಮ್ಮನೆ ಹೋಗ್ಬೇಕು. ಇವ್ರ ಜೊತೆ ಜಗಳನೂ ಮಾಡ್ಕೊತ ನಿಂದಿರಬಾರ್ದು. ಇವ್ರು ಹೇಳಿದಕ್ಕೆಲ್ಲ ಹ್ಞೂ ಅನ್ಕೊತ ಇದ್ದ, ಆಮೇಲೆ ಸುಮ್ಮನೆ ಹೋಗ್ಬೇಕು. ಹೋಗುನು. ಅಯ್ಯೋ ಹಾಗೇನಿಲ್ಲ ಮಾವ, ನಿಮ್ಮ ನೋಡಿನ ನಾನು ಈ ಕಡೆ ಬಂದಿರೋದು. ಆ ಕಡೆ ಹೋಗತ್ತಿದ್ನಿ, ಅವ್ವ ನಂಗೆ ಕಂಡ್ಲು. ಅದಕ್ಕೆ ಅವ್ವ ಯಾಕೆ ಇಲ್ಲಿ ಕುಂತಾಳು? ಊರಾಗ ಹೋಗ್ತಾನಂತ ಕೆಲಸ ಹೋಗಿದ್ರಲ್ಲ, ಇಲ್ಲೇನು ಮಾಡತ್ತಾರ ಅಂತ ಇಲ್ಲಿ ಬನ್ನಿ. ಅಷ್ಟಾಗ ನೀವ ಇಲ್ಲಿ ಮನ್ಸಿಗೆ ಮೇಲೆ ಕುಂತೀರಿ. ನೋಡಿದ್ರೆ ನೀವು ನಾನು ನೋಡ್ದಂಗೆ ಹೊಂಟೇರಂತ ನೀನು ಅನ್ನತ್ತಿಲ್ಲ ಅಲ್ರಿ ಅವ್ವ. ಇಲ್ಲೇನು ಕುಂತೀರಿ? ಇಲ್ಲೇನು ಮಾಡತ್ತೀರಿ? ಸುಮಾ ನೀನು ಬಂದೆನ? ಅಲ್ಲ ನೀನು ಬರ್ತೀಯ ಅಂತ ನಾನು ಇಲ್ಲೇ ಕುಂತಿದ್ದೆ. ನಿಂಗೆ ಹೇಳಿದ್ನಲ್ಲ, ನಾಳೆದು ಬಂದ್ರೆ ನಾವು ಇಲ್ಲೇ ಇರ್ತವೆ, ಊರಿಗೆ ಈಗ ಹೋಗಂಗಿಲ್ಲ, 1 ವಾರ ಇಲ್ಲೇ ಇರ್ತವೆ ಅಂತ ಹೇಳಿದ್ನಲ್ಲ. ಇಲ್ಲೇ ಅದಾವು ಇವು ನಮ್ಮ ಮಾವ ಸ್ವಾದ ಮಾವಿಲ್ಲ, ಅವ್ರ ಮನ್ಯಾಗ ಅದಾವು. ಕೇರ್ ಹಂಗೆ ಬಂದವು ಅಂತ ಹೇಳಿದು. ಅದು ಏನು ಮಾಡಿದಿ? ನಾ ಹೇಳಿದಂಗೆ ಎಲ್ಲ ಮಾಡಿದಿ? ನಿಮ್ಮ ಅಣ್ಣಗ ಹೆಂಡತಿಗೆ ಜಗಳ ಹತ್ತಿದಿ? ಹ್ಞೂ ಬೇ, ನೀ ಹೇಳಿದಂಗೆ ಅಣ್ಣಗ ಹೇಳಿನಿ. ಅಣ್ಣ ಅದಕ್ಕಿನ ಬೈಯಾತಿದ್ದ. ಮತ್ತು ಅಪ್ಪ ಮುಂದೆ ಹೋಗಿ ಜಗಳ ಆಡತ್ತಿದ್ದ. ಅಣ್ಣ ಅವ್ವನ ಕರ್ಕೊಂಬರ್ತೀಯಲ್ಲೋ ನೀನು ಅಂತ ಹೇಳಿ. ಅದಕ್ಕಪ್ಪ ನೀನು ಏನಾರ ಮಾಡು, ನಾನು ಮಾತ್ರ ಆಕಿನ ಕರ್ಕೊಂಡು ಬರಂಗಿಲ್ಲ. ನೀನು ಆಕಿನ ಕರ್ಕೊಂಬರ್ದಂಗೆ ನೋಡು. ಆಕೆ ಹೆಂಗೆ ಹೋಗ್ಯಾಳಲ್ಲ ಹಂಗೆ ಬರ್ತಾಳೆ. ನೀನೇನಾದರೂ ಹೋಗಿ ಕರ್ಕೊಂಡು ಬಂದಿ ನನ್ನ ಮ್ಯಾಗ ಆನೆ ಅಂತಿಕೆ ಸಪ್ಪ ಹಾಕಿಬಿಟ್ಟ. ಅದಕ್ಕೆ ಅನ್ನ ಸುಮ್ಮನೆ ಅದ. ಇಲ್ಲ ಅನ್ನ ಬರಾಕ ನಿಂತಿದ್ದ. ಅಪ್ಪಗ ಎಷ್ಟು ಜೋರು ಜಗಳ ಆಡಿರು. ನಾನು ಹೋಗಿದ್ನಿ ನೋಡಾಕ, ಆದ್ರೆ ಅಪ್ಪ ಕೇಳಲೇ ಇಲ್ಲ. ನನ್ನ ಮ್ಯಾಲೆ ಆನೆ ನೋಡಿ ನೀನು ಹೋದ್ರಂತ ಅನ್ನಂದ್ರೆ ಪಾಪ ಅನ್ನ ಏನು ಮಾಡ್ತಾನು, ಸುಮ್ಮನೆ ಆಗ್ಬಿಟ್ಟ. ಹೌದನ? ನಿಮ್ಮ ಅಪ್ಪಂದ ಯಾಕೋ ಭಾಳ ಆಗೈತಿ. ಅಲ್ಲ ಇಷ್ಟು ದಿನ ನನ್ನ ಮಾತು ಕೇಳ್ಕೊಂತ ಇರ್ತಿರು, ಈಗೇನಾತವ್ರಿಗೆ ಒಮ್ಗಿಲೆ ಸೊಸೆ ಏನಾಕತ್ತಾರು ಅಂತದೇನು ಆಕಿ ಮಾಡ್ಕೊಂಬಂದಾಯೇನೋ ಹಾಳಾದಾಕಿ. ಆಕಿನಿಂದನ ನಮ್ಮ ಮನೆ ಇಷ್ಟು ಇದಾಗತ್ತಿರೋದು. ಈ ಹಾಳಾದಾಕಿ ಹಿಂಗೆ ಯಾಕೆ ಮಾಡಕತ್ತಾಳು ನನಗೊಂದು ಅರ್ಥ ಆಗತ್ತ. ನನ್ನ ಗಂಡನ ಯಾಕೆ ಬುಟ್ಟಿಗೆ ಹಾಕ್ಸ್ಕೊಂಡ್ಲಿಕ್ಕೆ? ಮಾವನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನಾನು ಇಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಾಳೆ ಏನೋ. ಮತ್ತೆ ಅದಕ್ಕೆ ನನ್ನ ಗಂಡ ನನ್ನ ಮಾತು ಕೇಳ್ದಂಗಾಗೇನು? ನಾನು ಏನು ಮಾಡಿಸ್ತಾನೆ ನನ್ನ ಮಾತು ಕೇಳ್ತಿದ್ದ. ಈಗ ನೋಡಿದ್ರೆ ನನ್ನ ಮಾತಕ್ಕೆ ಹಾರಿ ಏನವಲ್ಲ. ನಾನು ಇಲ್ಲಂದ್ರೆ ಹೆಂಗಿರ್ತಾ ಅಂತ ನೋಡಿ ನೀನು. ಅಯ್ಯೋ ನೀನು ಹಿಂಗೆ ಅಂತಿ ಕರೆ, ಆದ್ರೆ ಅಪ್ಪ ನಿನ್ನ ಬಗ್ಗೆ ಯೋಚನೆ ಮಾಡತ್ತಿದ್ರು. ಇಷ್ಟು ವರ್ಷ ಹೋಗ್ದಿರಾಕಿ ಈಗ ಹೆಂಗೆ ಹೋದ್ಲು ನಾನು ಬಿಟ್ಟು ಯಾಕೆ ಓದ್ಲಿಕ್ಕೆ? ನಾನು ಆಕೆಗೆ ಮನೆ ಬಿಟ್ಟು ಹೋಗಂದಿರಲಿಲ್ಲ. ಆದರೂ ಯಾಕೆ ಓದ್ಲು ಅಂತೇಳಿ ಯೋಚನೆ ಮಾಡ್ಕೊತ ಕುಂತಿದ್ರು ಅಪ್ಪ. ಅದಕ್ಕೆ ನಾನು ಹೋಗಿ ಅಮ್ಮನ ಕರ್ಕೊಂಬರ್ಲಿ ಅಂತಂದ್ರೆ ನೋಡು ಸುಮ್ಮ, ನಿಮ್ಮ ಅವ್ವ ಹೆಂಗೆ ಹೋಗ್ಯಾಳಲ್ಲ ಹಂಗೆ ಬರಲಿ. ನೀನು ಹೋಗಿ ಕರ್ಕೊಂಡು ಬಂದಂದ್ರೆ ಆಕೆಗೆ ಮತ್ತು ಅದ ಚಾಲೆ ಬಿಡ್ತೈತಿ. ಮದುವೆ ಆದಾಗಿಂದ ಇಷ್ಟು ವರ್ಷ ಆದ್ರೂ ಹೋಗೇ ಇಲ್ಲ ಆಕೆ. ಈಗ ಹೋಗ್ಯಾಳಂದ್ರೆ ಆಕೆಗೆ ನಾವು ಕರಿಯಾಕೆ ಬರ್ತೇವೆ ಅನ್ನೋದು ನಂಬಿಕೆ ಐತಿ. ಅದಕ್ಕೆ ಆಕೆ ಹೋಗಿದ್ದಾಳ. ನಾವು ಕರಿಯಾಕೆ ಹೋಗೋದು ಬೇಡ ಆಕಿನ. ಆಕೆಗೆ ಬುದ್ಧಿ ಬರಲಿ. ಇನ್ನೊಂದು ಸರಿ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಾಗಬಾರ್ದು. ನೀನೇನಾದರೂ ಕರಿಯಾಕೆ ಹೋಗಿದ್ದಿ ಗೊತ್ತಾತು, ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಈಗ ಹೇಳಕತ್ತೆ ನಾನು ನೆನ್ಪಿಟ್ಕೋ ಅಂತ ಅಂದ. ಅದಕ್ಕೆ ನಾನು ಮತ್ತೇನು ಮಾಡಲಿ, ಸುಮ್ಮನೆ ಆದ್ನಿ. ನಂದೇನು ನಡೀತತಿ ಮನ್ಯಾಗಮ್ಮ, ನೀನು ಹೇಳ್ಬೇವ. ಅಲ್ಲ ಈ ಮಾವನ ಜೊತೆನ ಅದೇನ? ಅಲ್ಲ ಈ ಮಾವನಿಂದಲ್ಲ ಇಷ್ಟೆಲ್ಲ ಆಗಿದ್ದು? ಹಾಂ ನನ್ನಿಂದ ಯಾಕಾಗ್ತೈತಿ? ಎಲ್ಲ ಆಗಿದ್ದು ಹಾಳಾದಕ್ಕಿಯಿಂದ. ಆ ಹಾಳಾದಕ್ಕಿ ಆ ಮನೆಗೆ ಬರಲಿಲ್ಲ ಅಂದಿದ್ದು ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸುಮೀರು ಮಾವ,
ನೀನು ಹಂಗ ಮಾಡಿದಿ ಅಲ್ಲ. ನೀನು ಯಾಕೆ ಅಷ್ಟೊಂದು ಕೆಟ್ಟದಾಗೆಲ್ಲ ನಡ್ಕೋಬೇಕಾಗಿತ್ತು? ಆಕಿ ಅಣ್ಣನ ಹೆಂಡ್ತಿ ಅನ್ನೋದು ಗೊತ್ತೈತೆ ಇಲ್ಲ ನಿನಗೆ? ಆ ಮನೆ ಸೊಸೆ ಅನ್ನೋದು ಗೊತ್ತಿತ್ತ ಇಲ್ಲ ನಿನಗೆ? ಅದೆಲ್ಲ ಗೊತ್ತಿದ್ದು ನೀನು ಯಾಕೆ ಅತ್ತಿಗೆ ಮೇಲೆ ಕೈ ಹಾಕಕ್ಕೆ ಹೋದಿ? ನಿನಗೆ ಬುದ್ಧಿ ಇಲ್ಲೇನ? ನೋಡ್ದು ಯಾಕ ಈಕಿ ನನಗೆ ಅನ್ನಕತ್ತಾಳ ಅಂದ್ರೆ ನಂದ ತಪ್ಪನು ಅಲ್ಲ? ಹೌದವ್ವ, ನಾನು ತಪ್ಪು ಮಾಡಿದ್ದಾನೆ. ಹಂಗಾಗಿದ್ರೆ ನಿನಗೂ ಹಂಗೆ ಮಾಡ್ತಿದ್ನಲ್ಲ, ಆಕಿಗಷ್ಟೇ ಯಾಕೆ ಮಾಡ್ತಿದ್ನಿ? ನನಗೆ ತಲೆ ಕೆಟ್ಟಿತ್ತೇನ? ನೀನು ಸಾಧುವಾನ ಮಗಳು, ನಿನಗೆ ಮಾಡ್ಬೇಕಾಗಿತ್ತು ನಾನು. ಆಕಿಗೆ ಯಾಕೆ ನಾನು ಮಾಡ್ತಿದ್ನಿ? ಹಾಂ, ಬಂದ್ಬಿಟ್ಲಿ ಹೇಳಕ್ಕೆ. ಆಕೆ ಹಂಗೆ ಮಾಡ್ತಿದ್ಲು, ಅದನ್ನ ನಿಮ್ಮ ಮೇಲೆ ಉಲ್ಟಾ ಹಾಕಿ ಹೇಳತ್ತಾರ. ಅದು ನಿಮಗೆ ಅರ್ಥ ಆಗತ್ತದು. ಸಾಕು ಸುಮ್ಮನಿರು ಮಾವ. ಅವ್ರು ಏನು ಅಂತ ನಾನು ಅವ್ರು ಬಂದಾಗಿಂದ ನೋಡಕತ್ತಾನ. ನೀನು ಬಂದಾಗಿಂದ ನೀನು ಹೆಂಗದಿ ಅನ್ನೋದು ನಾನು ನೋಡಿದ್ದೇನೆ. ನೀನು ಅವ್ರನ್ನ ಯಾವ ರೀತಿ ನೋಡ್ತಿದ್ದಿ, ಯಾವ ರೀತಿ ಕೆಟ್ಟ ದೃಷ್ಟಿಯಿಂದ ನೋಡಿದಿ ಅಂತೇಳಿ ನಾನು ಒಂದಿನ ನಿಮ್ಮನ್ನ ನೋಡಿದ್ದೇನೆ. ನೀವು ಅದನ್ನು ನೋಡಿದನು ನಾನು ನೋಡಿದ್ದೇನೆ. ನೀವು ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಡ್ತಿರೋದನ್ನು ನಾನು ನೋಡಿದ್ದೇನೆ. ಏನು ಹೇಳತ್ತೀನಿ ನೀನು? ಹೌದು, ನಾನು ಕರ್ಣನೇ ಹೇಳತ್ತಾನೆ. ಅವತ್ತ ಅಣ್ಣ ಇದ್ದಾಗ ಅಣ್ಣ ಅವ್ರಿಗೆ ರೆಡಿ ಆಗಂತೇಳಿ ನಾನು ನನ್ನ ಕಡೆ ಇರೋ ಸೀರೆ ಕೊಟ್ಟಿದ್ದೆ. ಕೊಟ್ರ ನೀವೇನು ಮಾಡಿದ್ರಿ ಅವತ್ತ? ನೀವು ಅಣ್ಣ ನಂಗೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಾನ. ನೀವು ಒಳಗೆ ಹೋಗಿರೋದನ್ನು ನಾನು ಅಲ್ಲಿ ನಿಂತ್ಕೊಂಡು ನೋಡಿದ್ದೇನೆ. ಅವಾಗ ಅದಕ್ಕೆ ಏನು ಮಾಡಿದ್ರು ಅನ್ನೋದು ನನಗೆ ಗೊತ್ತೈತಿ. ನಾನು ಅವತ್ತೆಲ್ಲ ನಿಂತ್ಕೊಂಡು ನೋಡಿದ್ನಿ. ಅವತ್ತ ನಾನು ಅವ್ವಾರ ಮುಂದೆ ಅದನ್ನು ಹೋಗಿ ಹೇಳ್ಬೇಕು ಅನ್ಕೋನಿ. ನೀನು ಅವ್ವಾರ ಮುಂದೆ ಸುಳ್ಳು ಹೇಳೋದನ್ನು ನಾನು ಕೇಳಿಸ್ಕೊನಿ. ಆದ್ರೆ ಅವ್ವನು ನಿನಗೆ ಸಪೋರ್ಟ್ ಮಾಡಿದ್ಲ, ಅತ್ತಿಗೆನ ಕೆಡ್ದಾಗೆ ಮಾತಾಡದ್ಲ. ಅವ್ರ ಗಂಡ ಹೆಂಡತಿ ಒಂದಾಗಿ ಚಂದಾಗಿ ಇರ್ಬೇಕಂದ್ರೆ ಅವ್ರ ಸಂಸಾರನ ಒಂದಾಗಬಾರ್ದು ಅನ್ಕೊಂಡ ಅವ್ವನೂ ಪ್ಲ್ಯಾನ್ ಮಾಡಿದ್ಲ. ನೀವಿಬ್ರು ತಪ್ಪು ಮಾಡಿದಿರ ಇಲ್ಲೋ? ಅವ್ವ ಅಲ್ಲಿ ಬೇವ, ಅವು ಎಷ್ಟೇ ಮಾಡಿದ್ರು ನಿನ್ನ ಮಗ. ಆದ್ರೆ ನಿನ್ನ ಮಗನ ಮೇಲೆ ನಿನ್ಗೆ ಯಾಕೆ ಇಷ್ಟೊಂದು ಕೋಪ? ನಿನ್ನ ಮಗ ಸೊಸಿ ಒಂದಿರೋದು ನಿನಗೆ ಇಷ್ಟ ಇಲ್ಲ? ಹೌದು, ನಿನ್ನೆ ಮನೆಗೆ ಈಕಿ ಬಂದಿದ್ಲು ಆಂಟಿ. ಏನದು ಏನೋ 2,000 ರೂಪಾಯಿ ಇಸ್ಕೊಂಡಿದ್ದೆ ಅಂತಲ್ಲ ಆ ಅಜ್ಜಿ ಕಡೆ. ಆಕಿ ಬಂದಿದ್ಲು. ಆಕಿಗೆ ಬಡ್ಡಿ ಕೊಡೋಣ 3,000 ರೂಪಾಯಿ ಅಂದ್ರೆ ನೋಡು ಇಸ್ಕೊಂಡಿರೋದಕ್ಕೆ 2 ತಿಂಗಳ ಬಡ್ಡಿ ಬೇಡ ಅಂತ ಅಂದ್ಲು. ನನಗೆ ನನ್ನ ರೊಕ್ಕ ಅಷ್ಟೇ ಕೊಡು, ನಿಮ್ಮವ್ ಬಡ್ಡಿ ಕೊಡ್ತಾನೆ ಅಂದಿದ್ಲು. ನನಗೆ ಬೇಡ, ನನಗೆ 2,000 ರೂಪಾಯಿ ನನಗೆ ಕೊಡು ಅಂತ ಅಂದ್ಲು. ಅದಕ್ಕೆ ನಾನು ಅದಕ್ಕೆ ನನ್ನ ಮತ್ತೆ ಅವ್ರಿಗೆ ಹೇಳಿ ಅಜ್ಜಿ ನನಗೆ ಕುಂದ್ರಿಸಿ ಅಣ್ಣನ ಕಡೆ 500 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಇಸದೆ 2,500 ರೂಪಾಯಿ ಕೊಟ್ಲು. ಆಮೇಲೆ ಇನ್ನೊಂದು ಗೊತ್ತೈತಿ ನಿನಗೆ? ಈಕಿ ಬಂದಿದ್ಲು. ಯಾರ? ಜಲ್ಜಾ ಅಂತಿ ಅಲ್ಲಿನ ಆ ಆಂಟಿ ಬಂದಿದ್ಲು. ಆಕಿ ಬಂದ ನನ್ನ ಮಗಳನ್ನ ಈ ಮನೆ ಸೊಸಿ ಮಾಡ್ಕೊತಾನ ಅಂತ ಹೇಳಿದಾಳ ನಿಮ್ಮ ಅತ್ತಿ. ಕರಿ ಆಕಿನಿಲ್ಲಿ, ಆಕಿಗೆ ಚಂದಾಗ ಏನು ಮಾಡ್ಬೇಕು ಅನ್ನೋದು ಮಾಡ್ತಾನೆ ಆಕಿಗೆ ಅಂತ ಅಂದ್ಲು. ಆದ್ರೆ ಅತ್ತಿಗೆ ನಾನು ಅವ್ರನ್ನ ಶಿಸ್ತ ಬೈದು ಮಾಡಿ ಎಲ್ಲ ಮಾಡಿ ಕಳಿಸಿದ್ಲು. ನಿನಗೆಲ್ಲ ಇದೆಲ್ಲ ಗೊತ್ತೈತಿ. ನಿನ್ನ ಬಗ್ಗೆ ಎಷ್ಟು ಒಳ್ಳೊಳ್ಳೆ ಮಾತಾಡಿದ್ಲು ಅದಕ್ಕೆ ಅಂತ ನೀನು ಕೇಳಿಸ್ಕೊಂಡಿದ್ರೆ ನಿನಗೆ ಗೊತ್ತಾಗ್ತಿತ್ತು. ಆದ್ರೆ ನೀನು ಅವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ನೋಡ್ಕೊತಿದ್ದಿ, ಅವ್ರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊತಿದ್ದಿ, ಮತ್ತು ಅವ್ರ ಜೀವನನ ಹಾಳು ಮಾಡಿ ಆಕಿನ ಮನೆಗೆ ಹೋಗಿ ಕುಂದ್ರು ಹಂಗೆ ಮಾಡ್ಬೇಕಂತ ಅನ್ಕೊಂಡಿದ್ದಿ. ಯಾಕೆ ಅದಕ್ಕೆ ನೋಡಿದ್ರೆ ನೀನು ಹಿಂಗೆ ಮಾಡ್ತಿದ್ದಿ? ಅವ್ರು ನಿನಗೇನು ಮೋಸ ಮಾಡಿದಾರೋ, ಏನು ದ್ರೋಹ ಮಾಡಿದಾರೋ ನಿನಗೆ? ಈಗ ಮತ್ತೆ ನೀನು ಅಕ್ಕಿ ಪರವಾಗಿ ಮಾತಾಡಕತ್ತೇನ? ಆ ಮಧು ನಿನಗೆ ಅಂಥದ್ದು ಏನು ಮೋಡಿ ಮಾಡಿದ್ಲ? ನಾನು ಹೇಳಿರೋದು ನೀನು ಮಾಡ್ತೀಯೋ? ನೀನು ಹೇಳಿದಂಗೆ ನಾನು ಕೇಳ್ಬೇಕು ಈಗ? ನಾ ಹೇಳಿಲ್ಲ ಅಕ್ಕ, ನಿನ್ನ ಮಗಳು ನೀ ಹೇಳ್ದಂಗೆ ಕೇಳಂಗಿಲ್ಲ. ಆಕೆ ಯಾವತ್ತಿದ್ರು ಆಕೆ ಹತ್ತಿಗೆ ಪರ ಆಕಿ. ನಾನು ಎಷ್ಟೋ ಸರಿ ಆಕಿನ ನೋಡಿದಾನ. ನೀನು ಏನು ಹೇಳಿದ್ರು ಆಕೆ ಅದನ್ನು ಮಾಡಂಗಿಲ್ಲ. ನೀನು ಮುಂದೆ ಹ್ಞೂ ಅಂತ ಹೇಳ್ತಾಳ, ಆದ್ರೆ ಅದನ್ನು ಮಾಡಂಗಿಲ್ಲ ಆಕಿ. ನೋಡಿ ಮಾವ, ಅವ್ವ ಹೇಳಿದಂಗೆ ನಾನು ಮಾಡಿದ್ನಿ. ಅವ್ವ ಅವತ್ತು ಬಂದು ಹೇಳಿದಂಗೆ ನಾನು ಅವ್ರಿಗೆ ಜಗಳನೂ ಹಚ್ಚಿಟ್ಟಿ. ಅಣ್ಣ ಅವ್ರನ್ನ ಒಂದು ಕಡ್ತ ಹೊಡೆದ. ಆಮೇಲೆ ಅಪ್ಪನ ಜೊತೆ ಹೋಗಿ ಜಗಳ ಮಾಡಿದ. ಇದನ್ನೆಲ್ಲ ನಾನು ಮಾಡಿದ್ನಿ. ಆದ್ರೆ ನಿನ್ನೆ ಅವ್ರು ಮಾತಾಡೋದು ನೋಡೇ ನನ್ನ ಮನಸ್ಸು ಕರಿತು. ಅದಕ್ಕೆ ನೀವು ಸಿಕ್ಕರಲ್ಲ, ಹೇಳ್ಬೇಕನ್ನಿಸ್ತು ಹೇಳಿದ್ನಿ. ಕೇಳೋದು ಬಿಡೋದು ನಿಮ್ಮ ಇಷ್ಟ. ಹೇಳುವಂಗಾತ್ ಬೇಯವ್ವ, ಅದಕ್ಕೆ ಹೇಳಿನಿ. ಆದರೂ ಅವರು ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು ಬೇ. ನಿಂದು ಒಳ್ಳೆ ಮನಸ್ಸ. ಅದು ಯಾಕೆ ಈ ರೀತಿ ಇತ್ತೀಚೆಗೆ ಹಿಂಗೆ ಆಡಾಕತಿ ಅಂತ ನನಗೆ ಗೊತ್ತಾಗ್ಬಾರ್ದು. ಈಗ ನಾನು ನಿನಗೆ ಮಗಳು ಅದನ್ನ, ನಾಳೆ ನಂದು ಮದುವೆ ಆದ್ಮೇಲೆ ನನ್ನ ಜೀವನದಾಗೂ ಹಿಂಗೆ ನಡೆಯಕತ್ರ ಏನು ಮಾಡ್ತಿ? ನೀ ಮಾಡಿದ ಕರ್ಮ ನನಗೆ ಸುತ್ಕೊಂತಂದ್ರೆ ಏನು ಮಾಡ್ತಿ? ನೀನೇ ಯೋಚನೆ ಮಾಡ. ಇನ್ನು ಮುಂದಾದರೂ ಇದನ್ನೆಲ್ಲ ಬಿಟ್ಟ ಮನೆಗೆ ಬಂದ ಚಂದಾಗ ಇರ್ಬೇ. ಇಷ್ಟೇ ಹೇಳ್ತೇನೆ ನಾನು. ಇದ್ರ ಮೇಲೆ ನಾನೇನು ಹೇಳಂಗಿಲ್ಲ. ನಾನು ಬರ್ತೇನೆ. ನೀನು ನಾ ಹೇಳಿದಂಗೆ ಕೇಳೋದು ಬಿಟ್ಟ ಆಕೆ ಹೇಳಿದಂತ ಅಂದಿಲ್ಲ ನನ್ನ ಮುಂದೆ ಹೇಳಕತ್ತಿದ್ದಿ. ನನಗೆ ಹೆಂಗಿರ್ಬೇಕು ಅನ್ನೋದನ್ನ ನೀ ಹೇಳಿಕೊಡ್ತಿದ್ದಿ. ನೋಡು, ಮಗಳಾಗೆ ನಾನು ಹೇಳೋದು ಹೇಳ್ತಾನೆ, ನಾನು ಅಷ್ಟ ಮಾಡಿ ನೀನು ಮಾಡ್ಬೇಕಷ್ಟ ಅಲ್ವೇ ಅವ್ವ. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅಲ್ಲ, ನಾನೇನು ಹೇಳಕತ್ತ ನನಗೆ, ನೀನೇನು ಹೇಳತ್ತಿ ನನಗೆ? ನೀ ನನಗೇನು ಹೇಳೋದು ಬೇಡ. ನಾನು ಏನು ಹೇಳ್ತಾನೋ ಅದನ್ನಷ್ಟ ನೀನು ಕೇಳಬೇಕು. ನೋಡು, ಮನೆಗೆ ಹೋದ್ಮೇಲೆ ನಾನು ಹೇಳ್ದಂಗೆ ಮಾಡು. ಅವರಿಬ್ಬರು ಗಂಡ ಹೆಂಡತಿ ಮಧ್ಯೆ ತಂದೇಡು. ಅವರಿಬ್ಬರು ಜಗಳ ಆಡಬೇಕು, ಅವರಿಬ್ಬರು ದೂರ ಆಗಬೇಕು. ಆಕಿನ ಈ ಮನೆ ಬಿಟ್ಟ ಹೊರಗೆ ಹಾಕಿ ನನ್ನ ಮಗ ಆಕಿಗೆ ವಿಚ್ಛೇದನ ಕೊಡಬೇಕು. ಆಮೇಲೆ ನಾವು ಆಕಿನ ಕರ್ಕೊಂಡು ಬಂದ ಸಾಯಿತ್ರಿನ ಕರ್ಕೊಂಡ್ಬಂದ ಅವಂಗ ಮದುವೆ ಮಾಡೋನು. ಆಕಿ ಭಾಳ ಒಳ್ಳೆಕೆದಾಳ, ಆಸ್ತಿ ಇದ್ದಕ್ಕೆದಾಳ. ಎಲ್ಲ ಆಸ್ತಿ ಮಗಳಿಗೆ ಬರ್ತೈತಿ. ಆಮೇಲೆ ನಾವು ಇನ್ನೂ ದೊಡ್ಡ ಶ್ರೀಮಂತರಾಗ್ಬೋದು. ನೀನು ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೊಡ್ಬೋದು ನಾವು. ನಾನು ಹಂಗೆ ಯೋಚನೆ ಮಾಡಕತ್ರ ನೀನು ಅತ್ತಿಗೆ ಅಂತೇಳಿ ಆ ಭಿಕಾರಿನ ಮನೆ ಸೊಸಿ ಮಾಡಿ ನೀ ಅತ್ತಿಗೆ ಅನ್ಕೊಂತ ಕುಂತು ಬಿಟ್ಟಿದ್ದಿ. ಅಲ್ಲ ಬೇವ, ಸಾಕು ಬಾಯ್ ಮುಚ್ಚು. ನಾನು ಏನು ಹೇಳ್ತೀನಿ ಅದಷ್ಟ ಕೇಳ್ಬೇಕು. ನೀನು ನನಗೆ ಉಪದೇಶ ಮಾಡಕ್ಕೆ ಬರಬೇಡ. ಹೇಳಿದ ಅರ್ಥಾಯ್ತು. ನಮ್ಮಕ್ಕ ಏನು ಹೇಳತ್ತಾಳ ಅದನ್ನಷ್ಟೇ ನೀನು ಮಾಡಬೇಕು. ಹೋಗಿ ಇವಾಗ ಮಾಡಿ ಆಮೇಲೆ ಬಾ, ನಾವಿಲ್ಲೇ ಇರ್ತೇವೆ ನೋಡು. ನೀನು ಏನಾರು ಮಾಡಲಿಲ್ಲ ಅಂದ್ರೆ ಆಮೇಲೆ ನಾನು ಬರ್ತೇನೆ ಮತ್ತೆ ಮನೆಗೆ. ಈ ಸರಿ ಬಂದು ಏನು ಮಾಡ್ತಾನೆ ಗೊತ್ತೈತಿ? ಮಾರು ವೇಷದಾಗ ಬಂದ ಆಕಿ ಮಲ್ಕೊಂಡಾಗ ಆಕಿನ ಮಾರು ವೇಷ ಅಂದ್ರೆ ಹೊತ್ಕೊಂಡು ಬರ್ತಾನೆ. ಎಲ್ಲ ರಾತ್ರಿ ಎಲ್ಲರೂ ಮಕ್ಕೊಂಡಾಗ ಬಂದ ಆಕಿಗೆ ಮಕ್ಕೊಂಡಾಗ ಚಾಕು ಚುಂಚಿ ಆಕಿನ ಕೊಂದು ಕಾಸು ಬಂದುಬಿಡ್ತಾನೆ. ನೀನು ಮಾಡಿದ್ರೆ ಈ ಕೆಲಸ ನಾನು ಮಾಡ್ತಾನೆ. ಆಕಿಗೆ ನೀನು ಚಿತ್ರಹಿಂಸೆ ಕೊಡ್ತೀವೋ ಅಥವಾ ಆಕಿ ಸಾವು ನೋಡ್ತೀವೋ? ಎರಡರಾಗ ಬಂದ ಯೋಚನೆ ಮಾಡ.
ಏನು ಮಾತಾಡ್ತಾ ಇದ್ದಾರೆ ಇವ್ರೆ? ನಾನು ಏನು ಮಾಡಲಿ ಈಗ? ಈಗ ಇವ್ರಿಗೆ ಹ್ಞೂ ಅಂತ ಹೇಳಿ ಹೋಗೋದ ಚಲೋ. ಸರಿ ಅಮ್ಮ, ನೀನು ಏನು ಹೇಳ್ತೀವೋ ನಾನು ಹಾಗೆ ಮಾಡ್ತೇನೆ. ಅನ್ನ ಅತ್ತಿಗೆಗ ಜಗಳ ಹಚ್ತೇನೆ, ಅವರು ಮನೆ ಬಿಟ್ಟು ಹೋಗೋ ಥರ ಮಾಡ್ತೇನೆ. ಸರಿ, ನಾನು ಇನ್ನೂ ಬರ್ತೇನೆ ಹಂಗಾರ. ಹಿಂಗೆ ಬಾ ದಾರಿಗೆ ಮಗಳ, ಈಗ ನೀನು ನನ್ನ ಮಗಳು ಅನ್ಸ್ಕೊತಿದ್ದಿ. ಸರಿ, ನೀನು ಹೋಗಿ ಕೆಲಸನ ಸ್ಟಾರ್ಟ್ ಮಾಡು. ಸರಿ ಅಮ್ಮ. ನೋಡು, ನೀನು ಇಲ್ಲಿ ಹ್ಞೂ ಅಂದ ಅಲ್ಲಿ ಹೋಗಿ ಏನಾರ ಮಾಡಲಿಲ್ಲ ಅಂದ್ರೆ ನನಗೆಲ್ಲ ಗೊತ್ತಾಗ್ತತಿ ಹೆಂಗಂತ ನಿನಗಿನ್ನೂ ಗೊತ್ತಿಲ್ಲ. ಅದು ನಮ್ಮ ಕಣ್ಣಿಗೂ ಕಾಣಿಸಿರ್ತತಿ ಏನ. ಇಲ್ಲೇ ಕುತ್ಕೊಂಡು ನಾವೆಲ್ಲ ನೋಡ್ತಿರ್ತಾವೆ, ನೆನಪಿರ್ಲಿ. ಸರಿ ಮಾವ, ನೀವು ಹೇಳ್ದಂಗೆ ನಾನು ಮಾಡ್ತೇನೆ.